ಮಲೆನಾಡು ಕಾಫಿ ಬೆಳೆಗಾರರು ಎದುರಿಸುತ್ತಾ ಇರುವ ಮಾನವ ವನ್ಯಜೀವಿ ಸಂಘರ್ಷ, ವಿಶೇಷವಾಗಿ ಕಾಡಾನೆ ಹಾವಳಿ ತೀವ್ರಗೊಂಡಿರುವುದರಿಂದ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸುತ್ತಾ ಇದೆ. ಇದರ ಜೊತೆಗೆ ಸರ್ವೇಸಿ ಕಾಯ್ದೆಯಡಿ ತೋಟಗಳ ಈ ಹರಾಜು ಪ್ರಕ್ರಿಯೆ ಬೆಳೆಗಾರರಲ್ಲಿ ಆತಂಕ ಸೃಷ್ಟಿಸಿದೆ. ಈ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ಪದಾಧಿಕಾರಿಗಳು ಹಾಗೂ ಮುಖಂಡರನ್ನ ಒಳಗೊಂಡ ನಿಯೋಗವು ಮಾರ್ಚ್ 16 ಮತ್ತು 17, 2026ರಂದು ದೆಹಲಿಗೆ ತೆರಳಿ ಕೇಂದ್ರ ಸಚಿವರು ಹಾಗೂ ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಿ ಗಮನ ಸೆಳೆದು ಮನವಿ ಸಲ್ಲಿಸಲಾಗಿದೆ ಎಂದು ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು, ಕೇಂದ್ರ ಸಚಿವರು ಮತ್ತು ಅಧಿಕಾರಿಗಳನ್ನು ಭೇಟಿ ಮಾಡಿ ಶಾಶ್ವತ ಪರಿಹಾರಕ್ಕಾಗಿ ಮನವಿ ಮಾಡಲಾಗಿದೆ. ಕಾಡಾನೆಗೆ ಸ್ಥಳಾಂತರ ಹಾಗೂ ನಿರ್ವಹಣೆ ಕುರಿತ ಸಮಗ್ರ ವರದಿ ಆಧರಿಸಿ ಕ್ರಮ ಕೈಗೊಳ್ಳುವ ಭರವಸೆ ಸಿಕ್ಕಿದ್ದು, ಕಾಫಿ ಬೆಳೆಗಾರರ ಸಮಸ್ಯೆಗಳಿಗೂ ಸಕಾರಾತ್ಮಕ ಸ್ಪಂದನೆ ದೊರೆತಾ ಇದೆ ಎಂದು ತಿಳಿಸಿದರು. ನಾನು ನಮ್ಮ ಕೆ.ಎಸ್. ಲಿಂಗೇಶ್ ಅವರು ಮಾಜಿ ಶಾಸಕರು. ಅದರ ಉದ್ದೇಶ ಏನಂತ ಅಂದರೆ, ಒಂದು ಮಾನವ ಆನೆ ಸಂಘರ್ಷ ಕೊನೆಗೊಳಿಸೋ ನಿಟ್ಟಿನಲ್ಲಿ ಮಾನ್ಯ ಮಂತ್ರಿಗಳನ್ನು, ಮಾನ್ಯ ದೇವೇಗೌಡರವ್ರನ್ನ ಮತ್ತು ಕುಮಾರಸ್ವಾಮಿಯವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು. ಎರಡನೇದಾಗಿ ಕಾಫಿ ಬೆಳೆಗಾರರಿಗೆ ಮಾರಕ ಆಗಿರ್ತಕ್ಕಂಥ ಸರ್ಫೇಸಿ ಕಾಯ್ದೆಯಿಂದ ಹೊರಗಡೆ ಇಡಿ ನಮ್ಮನ್ನು ಅಂತ ಕೇಳೋದ್ರ ಬಗ್ಗೆ ಈ ಎರಡು ವಿಷಯಗಳನ್ನ ಇಟ್ಕೊಂಡು ಹೋಗಿದ್ವಿ. ನಾವು ಮೊದಲು ಮೊನ್ನೆ ದೇವೇಗೌಡರವ್ರನ್ನ ಭೇಟಿಯಾಗಿದ್ವಿ. ಉದ್ದೇಶ, ನಮಗಿಂತ ಮೊದಲೇ ಅವರು ನಮ್ಮ ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಸ್ಟಡಿ ಮಾಡಿ, ಅದು ಆನೆ ಸಂಘರ್ಷ ಇರ್ಬೋದು, ಬೇರೆ ಬೇರೆ ಕಾಫಿ ಹಾನಿ ಆಗ್ತಿರತಕ್ಕಂಥದ್ದು ಇರ್ಬೋದು, ಅದ್ರ ಬಗ್ಗೆ ರಾಜ್ಯಸಭೆಯಲ್ಲೇ ಸಾಕಷ್ಟು ಗಮನ ಸೆಳೆದು ಅಲ್ಲಿ ಅರಣ್ಯ ಸಚಿವರಿಂದ ಉತ್ತರ ಪಡೆದು ಚರ್ಚೆ ಮಾಡಿದರು. ಅದಕ್ಕಾಗಿ ನಾವು ಮೊದಲು ಅವರಿಗೆ ಕೃತಜ್ಞತೆಗಳನ್ನು ಹೇಳಿದ್ವಿ ಭೇಟಿ ಮಾಡಿ. ನಂತರ ಮಾರನೇ ದಿನ ಮಾನ್ಯ ಎಚ್.ಡಿ. ಕುಮಾರಸ್ವಾಮಿಯವರನ್ನ ಭೇಟಿ ಮಾಡಿ, ಅವರು ಕೂಡ ನಮಗಿಂತಲೇ ಸೋಮೋಟೋ ಮೊದಲೇ ಅರಣ್ಯ ಸಚಿವರ ಹತ್ರ ಮಾತನಾಡಿ ಈ ವಿಷಯಗಳ ಬಗ್ಗೆ ಎಲ್ಲ ಗಮನ ಸೆಳೆದಿದ್ದರು, ಅವರು ಮಾತನಾಡಿದರು. ನಂತರ ನಮ್ಗೆ ಅತ್ಯಂತ ಖುಷಿಯಾಗಿದ್ದು ಅಂದರೆ, ನಮ್ಮ ಎಚ್.ಡಿ. ಕುಮಾರಸ್ವಾಮಿಯವರು, ನಮ್ಮ ಇಡೀ 13 ಜನ ಆ ತಂಡದಲ್ಲಿದ್ವಿ ನಾವು. ನಮ್ಮನ್ನೆಲ್ಲ ಕರೆದುಕೊಂಡು ಹೋಗಿ ಅವರೇ ಬಂದು ಮಾನ್ಯ ವಾಣಿಜ್ಯ ಸಚಿವರಂತ ಪಿಯೂಷ್ ಗೋಯಲ್ ಅವರನ್ನ ಭೇಟಿ ಮಾಡಿಸಿದರು. ಪಿಯೂಷ್ ಗೋಯಲ್ ಅವ್ರ ಹತ್ರ ಸುಮಾರು 40 ನಿಮಿಷಗಳ ಕಾಲ 40 ನಿಮಿಷಗಳ ಕಾಲ ನಾವು ಚರ್ಚೆ ಮಾಡಿದ್ವಿ. ಈ ಕಾಯ್ದೆ ಬಗ್ಗೆ, ಫೈನಾನ್ಷಿಯಲ್ ಆ್ಯಕ್ಟು, ಮತ್ತೊಂದು ಬ್ಯಾಂಕ್ಗಳು ಹೇಗೆ ತೊಂದರೆ ಕೊಡ್ತಾ ಇದ್ದಾವೆ, ಸಮಯ ಕೊಡ್ತಾ ಇಲ್ಲ, NP ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ, ಹೀಗೆಲ್ಲ ಅಂತ ಭಾಳ ಚರ್ಚೆ ನಡೀತು. ಅವರ ಫೈನಾನ್ಸ್ ಸೆಕ್ರೆಟರಿನೇ ಕರೆಸಿದ್ರು ಅಲ್ಲಿಗೆ, ಪಿಯೂಷ್ ಗೋಯಲ್ ಅವರು. ತುಂಬ ಅಲ್ಲೊಂದು 40 ನಿಮಿಷ ಚರ್ಚೆ ಆಯಿತು. ಅದಾದ ನಂತರ ನಾವೇ ಬ್ಯಾಂಕ್ಗಳ ಜೊತೆ ಮಾತನಾಡಿ, ಫೈನಾನ್ಸ್ ಮಿನಿಸ್ಟರ್ ಹತ್ರ ಮಾತನಾಡಿ ಆದಷ್ಟು ನಿಮಗೆ ಸಹಾಯ ಮಾಡ್ತೀವಿ ಅಂತೇಳಿ ತುಂಬ ಪಾಸಿಟಿವ್ ಆಗಿ ಪಿಯೂಷ್ ಗೋಯಲ್ ಅವರು ನಮಗೆಲ್ಲ ಉತ್ತರ ಕೊಟ್ಟರು. ಆ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ಸಚಿವ ಮಾನ್ಯ MP ಅವರು ತೇಜಸ್ವಿ ಸೂರ್ಯ ಅವರಿದ್ದರು, ಕೋಲಾರ MP ಮಲ್ಲೇಶ್ ಗೌಡರಿದ್ದರು, ಅವರು ನಮಗೆ ಸಹಕಾರ ಕೊಟ್ಟರು. ಇದು ಚರ್ಚೆ ಆಯಿತು. ನಂತರ ಅದಾದ ಮೇಲೆ ನಾವು ನೆಕ್ಸ್ಟ್ ಡೇ ಫಾರೆಸ್ಟ್ ಮಿನಿಸ್ಟ್ರನ್ನ ಭೇಟಿ ಮಾಡಿಸ್ತೀನಿ ಅಂತ ಮೊನ್ನೆ ಕುಮಾರಸ್ವಾಮಿ ಅವರು ನಮ್ಗೆ ಹೇಳಿದರು. ದುರದೃಷ್ಟವಶಾತ್ತು ಚುನಾವಣೆ ಘೋಷಣೆ ಆದ್ದರಿಂದ ಆ ಮಂತ್ರಿಗಳೇ ನಮಗೆ ಸಿಕ್ಕಲಿಲ್ಲ. ಅವರು ವೆಸ್ಟ್ ಬೆಂಗಾಳಿಗೆ ಹೋದರು, ಅವರು ಮೊನ್ನೆ ಅರಣ್ಯ ಸಚಿವರು. ಅದಕ್ಕೆ ಅದಾಗಲಿಲ್ಲ. ಇನ್ನೂ ಒಂದಿನ ನೆಕ್ಸ್ಟ್ ಕಾಯ್ದ್ವಿ, ಅದಾಗಲಿಲ್ಲ. ಅದು ಕೊನೆಗೆ ಅವರೇ ನಮಗೆ ಫಾರೆಸ್ಟು ಡೈರೆಕ್ಟರ್ ಜನರಲ್ ಒಬ್ಬರು ಸುಶೀಲ್ ಅಂತ, ಅಡಿಷನಲ್ ಡೈರೆಕ್ಟರ್ ಪಾಂಡೆ ಅಂತ, ಅವರು ಹೈಯೆಸ್ಟ್ ಆಫೀಸರ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಡೆಲ್ಲಿನಲ್ಲಿ ಇಡೀ ಇಂಡಿಯಾಕ್ಕೆ. ಅವ್ರ ಜೊತೆ ಸುಮಾರು 1 ಅವರ್ ಚರ್ಚೆ ಮಾಡಿಸಿದರು. ಅವ್ರು PS ಕಳಿಸಿದ್ರು ನಮ್ಮ ಜೊತೆ. 1 ಅವರ್ ನಾವೆಲ್ಲರೂ ಕೂಡ ತುಂಬ ಚರ್ಚೆ ಮಾಡಿದ್ವಿ. ಆನೆ ಮಾನವ ಸಂಘರ್ಷದ ಬಗ್ಗೆ ತುಂಬ ಚರ್ಚೆ ನಡೀತು. ಅವ್ರು ಹೇಳಿದ್ದೇನು ನಮಗೆ ಅಂತಂದರೆ, ಮಾನ್ಯ ರಾಜ್ಯಸಭಾ ಸದಸ್ಯರು ಮಾಜಿ ಪ್ರಧಾನಿ ದೇವೇಗೌಡರು ರಾಜ್ಯಸಭೆಯಲ್ಲಿ ಮಾತನಾಡಿದ್ದಾರೆ. ಅದಾದ ಮೇಲೆ ನಾವು ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಅವರು ನಮಗೆ ಸಾಕಷ್ಟು ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಆದ್ದರಿಂದ ಈ ವಿಷಯವನ್ನು ನಾವು ಸ್ಟೇಟ್ ಫಾರೆಸ್ಟ್ ಆಫೀಸರ್ಸ್ ಹತ್ರ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿ, ಕೊನೆಗೆ ನಮ್ಮೆಲ್ಲರ ಒತ್ತಾಯದ ಮೇರೆಗೆ ಚುನಾವಣೆ ಆದಮೇಲೆ ಏಪ್ರಿಲ್-ಮೇನಲ್ಲಿ ಕರ್ನಾಟಕಕ್ಕೆ ಬರ್ತೇವೆ. ನಾವು ಆನೆ ಪೀಡಿತ ಪ್ರದೇಶಕ್ಕೆ, ಹಾನಿಯಿಂದ ಒಳಗಾಗಿರ್ತಕ್ಕಂಥ ಪ್ರದೇಶಕ್ಕೆ, ಅಲ್ಲಿ ಸಮಸ್ಯೆ ಏನಿದೆ ಆನೆಗಳದು ಅಂತ ಹೇಳಿ ಬೆಳೆಗಾರರ ಜೊತೆ, ಸಂಘಟನೆಗಳ ಜೊತೆ, ನಮ್ಮ ಪ್ರತಿನಿಧಿಗಳ ಜೊತೆ ಎಲ್ಲ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿ ನಮಗೆ ಅವರು ಮಾತು ಕೊಟ್ಟಿದ್ದಾರೆ. ಜೊತೆಗೆ ತಾವು ಹೇಳ್ತಿರ್ತಕ್ಕಂಥ ವಿಚಾರಗಳನ್ನು ಮಾನ್ಯ ಅರಣ್ಯ ಸಚಿವರ ಜೊತೆ ಕೂಡ ನಾವು ಚರ್ಚೆ ಮಾಡ್ತೀವಿ ಅಂತ ಕೂಡ ನಮಗೆ ಹೇಳಿದ್ದಾರೆ. ಅವ್ರ ಜೊತೆ
ಪತ್ರಿಕಾಗೋಷ್ಠಿಯಲ್ಲಿ ಕೆಜಿಎಫ್ ಮಾಜಿ ಅಧ್ಯಕ್ಷ ಮೋಹನ್ ಕುಮಾರ್, ಉಪಾಧ್ಯಕ್ಷ ನಾಗರಾಜು, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಬೇಲೂರು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಕುಮಾರ್ ಇತರರು ಉಪಸ್ಥಿತರಿದ್ದರು.